ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಸುಸ್ವಾಗತ. ಗೃಹಲಕ್ಷ್ಮಿ 11ನೇ ಕಂತು ಹಣ ಕೊನೆ. ಸ್ನೇಹಿತರೆ, 11ನೇ ಕಂತಿಗೆ ಕೊನೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಮುಂದೆ ಹಣ 2000 ಬರೋದಿಲ್ಲ. ಸ್ನೇಹಿತರೆ, ಇದೊಂದು ಭರ್ಜರಿ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಎಲ್ರಿಗೂ ಕೂಡ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ಲ. ಸ್ನೇಹಿತರೆ, 2000 ರೂಪಾಯಿ ಹಣ ಏನಿದೆ 11ನೇ ಕಂತಿನ ಹಣಕ್ಕೆ ಲಾಸ್ಟ್. ಸ್ನೇಹಿತರೆ, ಇದು ಬಂದಾಗತ್ತೆ ಅಂತಲೇ ಹೇಳ್ಬೋದು. ಇನ್ನು ನಿಮಗೆ 11ನೇ ಕಂತಿನ ಹಣ ಬಿಟ್ಟರೆ ಇನ್ನು ಮುಂದೆ ನಿಮಗೆ ಹಣ ಬರೋದಿಲ್ಲ. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನು ಮುಂದೆ 1 ರೂಪಾಯಿ ಕೂಡ ನಿಮಗೆ ಬರೋದಿಲ್ಲ. ಸ್ನೇಹಿತರೆ, ಯಾಕೆ ಎಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ, ವಿಡಿಯೋವನ್ನು ಕೊನೆವರೆಗೂ ನೋಡಿ. ಬನ್ನಿ ಒಂದು ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ತುಂಬ ಜನ ಕೇಳ್ತಾ ಇದ್ದೀರಾ, ನಮಗೆ ಹಣ ಬರ್ತಾ ಇಲ್ಲ, ಯಾಕೆ ನಮಗೆ ಹಣ ಬರ್ತಾ ಇಲ್ಲ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಸ್ನೇಹಿತರೆ, ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಬ್ಯಾನ್ ಆಗ್ತಾ ಇದೆ ಅಂತ ಹೇಳ್ಬೋದು. ಭರ್ಜರಿ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ಮಹಿಳೆಯರಿಗೆ ಇದೊಂದು ಬಿಗ್ ಶಾಕ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ 2000 ರೂಪಾಯಿ ಹಣ ಬರೋದಿಲ್ಲ, ಯಾರಿಗೂ ಕೂಡ ಹಣ ಬರೋದಿಲ್ಲ. ಯಾಕಪ್ಪ ಅಂತಂದರೆ ಇಲ್ಲಿ ಸರ್ಕಾರ ಅಂತಂದರೆ ಮೊನ್ನೆ ಕಾಂಗ್ರೆಸ್ ಸರ್ಕಾರ ಮತ್ತು BJP ಸರ್ಕಾರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಅವರು ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿ ಒಂದು ಸ್ಥಾನವನ್ನು ಅವರಿಗೆ ಗೆಲ್ಲಲಿಕ್ಕೆ ಆಗಲಿಲ್ಲ ಅಂತಲೇ ಹೇಳ್ಬೋದು. ಬಹುಮತ ಬರಲಿಲ್ಲ ಅಂತಲೇ ಹೇಳ್ಬೋದು ಕರ್ನಾಟಕದಲ್ಲಿ. ಹಾಗಾಗಿ BJP ಜಾಸ್ತಿ ಬಹುಮತ ಬಂದಿರೋದ್ರಿಂದ ಇವಾಗ ನಿಮಗೆ ಕಾಂಗ್ರೆಸ್ ಸೋಲು ಹಂತಕ್ಕೆ ಬಂದಿರುವಂಥದ್ದು. ಹಾಗಾಗಿ ಅವರು ಯಾಕಪ್ಪ ಅಂತಂದರೆ ಸೋತಿದೆ ಅಂತಲೇ ಹೇಳ್ಬೋದು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸೋತಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ಅಂತಂದರೆ ಹೋದ ವರ್ಷಕ್ಕಿಂತ ಕಾಂಗ್ರೆಸ್ ಅಂತಂದರೆ ಹೋದ ಚುನಾವಣೆಗಿಂತ ಜಾಸ್ತಿ ಬಂದಿದೆ, ಆದರೆ BJPಗಿಂತ ಜಾಸ್ತಿ ಬಂದಿಲ್ಲಲ್ಲ. ಹಾಗಾಗಿ ಏನಾಗ್ತಾಯಿದೆಯಪ್ಪ ಅಂತಂದರೆ ಇಲ್ಲಿ ಸಿದ್ದರಾಮಯ್ಯನವರು ಹೇಳಿರೋ ಪ್ರಕಾರ ನಾವು ಈ ಗ್ಯಾರಂಟಿಗಳನ್ನು ನಿಲ್ಲಿಸಿ ಬಿಡೋಣ ಅಂತಂದರೆ ನಮಗೆ ಈ ಗ್ಯಾರಂಟಿಗಳಿಂದ ಏನು ವರ್ಕ್ ಆಗ್ತಾಯಿಲ್ಲ ಅಂತಂದರೆ ಚುನಾವಣೆಯಲ್ಲಿ ಜಾಸ್ತಿ ಅವರಿಗೆ ಅದರಲ್ಲಿ ಏನು ಮತ ಬಂದಿಲ್ಲ ಅಂತಂದರೆ ಈ ಗ್ಯಾರಂಟಿಗಳನ್ನ ನಂಬಿಕೊಂಡೆ ನಾವು ಚುನಾವಣೆಗೆ ಹೋಗಿದ್ದು, ಮತ್ತು ಏನು ಬೇರೆ ಒಂದು ಸ್ವಲ್ಪ ಇನ್ನು ಮತ ಬರ್ಬೋದು ಅಂತ ನಾವು ಹೋಗಿದ್ದು. ಆದರೆ ಈ ಗ್ಯಾರಂಟಿಗಳಿಂದನೇ ನಮಗೆ ಏನು ಇವಾಗ ಕರ್ನಾಟಕ ಜನತೆ ನಮಗೆ ಮತ ಹಾಕಿಲ್ಲ ಅಂತ ಹೇಳ್ತಾ ಇರುವಂಥದ್ದು. ಸ್ನೇಹಿತರೆ, ಹಾಗಾಗಿ ಅವರಿಗೆ ತುಂಬ ಬೇಸರ ಉಂಟಾಗಿರುವಂಥದ್ದು. ಹಾಗಾಗಿ ಈ ಒಂದು ಯೋಜನೆಗಳನ್ನು ಏನಿವಾಗ 5 ಯೋಜನೆಗಳಿವೆ, ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆಯನ್ನು ಬಂದ್ ಮಾಡೋಣ, ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣ ಬರ್ತಾಯಿತ್ತಲ್ಲ 2,000 ರೂಪಾಯಿ, ಅದನ್ನು ಬಂದ್ ಮಾಡೋಣ ಅಂತ ತೀರ್ಮಾನಕ್ಕೆ ಬಂದಿರುವಂಥದ್ದು. ಸ್ನೇಹಿತರೆ, ಹಾಗಾಗಿ 2,000 ರೂಪಾಯಿ ಹಣ ಇನ್ನೂ ಯಾರಿಗೂ ಕೂಡ ಬರೋದಿಲ್ಲ. ಸ್ನೇಹಿತರೆ, ಇನ್ನೂ ಯಾರಿಗೂ ಕೂಡ 2,000 ರೂಪಾಯಿ ಹಣ ಬರೋದಿಲ್ಲ, ಬಂದ್ ಅಂತ ಹೇಳ್ಬೋದು. ಸ್ನೇಹಿತರೆ, ಇದೊಂದು ಭರ್ಜರಿ ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು ಎಲ್ಲ ಮಹಿಳೆಯರಿಗೆ. ಹಾಗಾಗಿ ಹೇಳ್ತಾ ಇರುವಂಥದ್ದು. ಸ್ನೇಹಿತರೆ, ಸಿದ್ದರಾಮಯ್ಯನವರೇ ಹೇಳಿರೋ ಪ್ರಕಾರ ಆಲ್ಮೋಸ್ಟ್ ಕರ್ನಾಟಕದ ಶಾಸಕರೇನಿದ್ದಾರೆ ಮತ್ತು ಸಚಿವರೇನಿದ್ದಾರೆ ಅವ್ರು ಹೇಳುವ ಪ್ರಕಾರ ನಾವು ಹಾಗಾದರೆ ಇನ್ನು ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಹಣ ಬಂದ್ ಮಾಡೋಣ, ನಮಗೆ ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಇನ್ನೂ ನಾವು ಕೊಡೋದಿಲ್ಲ, ಬೇಡ ಅಂತ ಅವರು ಹೇಳ್ತಾ ಇರುವಂಥದ್ದು. ನೋಡೋಣ ಏನಾಗತ್ತಂತ. ಸ್ನೇಹಿತರೆ, ವಿಡಿಯೋ ಕೊನೆವರೆಗೂ ವೀಕ್ಷಿಸಿ. ಸ್ನೇಹಿತರೆ, ಹಾಗಾಗಿ ಹೇಳ್ತಾ ಇರುವಂಥದ್ದು. ಹಾಗಾಗಿ ಶಾಸಕರು ಹೇಳಿರೋ ಪ್ರಕಾರ ಸಿದ್ದರಾಮಯ್ಯನವರು ಏನು ಮಾಡ್ತಾರೆ ನೋಡಬೇಕು. ಸ್ನೇಹಿತರೆ, ಯಾಕಪ್ಪ ಅಂತಂದರೆ ಭಾರಿ ಕುತೂಹಲವನ್ನು ಕೆರಳಿಸ್ತಿರುವಂಥದ್ದು. ಯಾಕಪ್ಪ ಅಂತಂದರೆ ಈ ಗ್ಯಾರಂಟಿಗಳನ್ನು ಮುಂದುವರೆಸ್ತಾರ ಅಥವಾ ಇಲ್ಲಿಗೆ ನಿಲ್ಲಿಸ್ತಾರ ಅಂತ ಗೊತ್ತಿಲ್ಲ. ಸ್ನೇಹಿತರೆ, ಆಲ್ಮೋಸ್ಟ್ ನಮ್ಮ ಪ್ರಕಾರ ಹೇಳಬೇಕಾದ್ರೆ ಗ್ಯಾರಂಟಿಗಳನ್ನು ನಿಲ್ಲಿಸಬಹುದು ಅಥವಾ ನಿಲ್ಲಿಸ್ತೇನೂ ಇರ್ಬೋದು, ಮುಂದುವರಿಸ್ಬೋದು ಅಂತಲೇ ಹೇಳ್ಬೋದು. ಇನ್ನೂ ಕರೆಕ್ಟಾಗಿ ಕನ್ಫರ್ಮೇಷನ್ ಬಂದಿಲ್ಲ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ವಿಡಿಯೋ ಎಷ್ಟಾದ್ರೂ ಲೈಕ್ನ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.